ಪೇರೆಂಟ್ಸ್ ಆದವರು ಗೊತ್ತಾಯ್ತಾ? ಯು ಶುಡ್ ಬಿ ಅಪ್ರೋಚಬಲ್. ಒಂದಿದ್ದು ಅವೈಲಬಲ್, ಅಪ್ರೋಚಬಲ್ ಅಂಡ್ ಲವಬಲ್. ನಿಮ್ಮ ಮಗ 10th ಎಷ್ಟು ಸ್ಕೋರ್ ಮಾಡ್ತಾನೆ, ಏನ್ ಮಾಡ್ತಾನೆ ಅದೆಲ್ಲ ಸುಡುರಿ. ಫರ್ಗೆಟ್ ದಟ್. ಫಸ್ಟ್ quality of a good parent is, are you available to them? Okay, are you approachable? Are you lovable? Ask yourself this question. Like, ಇವತ್ತು ಮಕ್ಕಳಿಗೆ ಅವ್ರು ಏನೋ ಒಂದು ಸಮಸ್ಯೆಯಲ್ಲಿ ಇದ್ದಾರೆ, ಏನೋ ಒಂದು ಪ್ರಾಬ್ಲಮ್ ಇದೆ, ಏನೋ ಒಂದು ಡಿಸ್ಕಸ್ ಮಾಡಬೇಕಾಗಿದೆ, they are very happy, they want to discuss something, but are you available to them first? ಇವತ್ತಿನ ಪಾಲಕರು ನನ್ನ ಒಂದು ಅನುಭವದಲ್ಲಿ ಏನ್ ಹೇಳ್ತದೆ, ರೈಟ್? ನಾ ಏನೋ ಇಂಥವೆಲ್ಲ ಹೇಳ್ತಾ ಹೋದಾಗ, ಎಲ್ಲ ಸರ್ ಮಾಡೋದು ಸರ, ಬಟ್ ನಮ್ದು ಬಹಳ ಬಿಸಿ ಇರ್ತೇವೆ ಸರ್, ನಿಮ್ದು ಏನಾರ ಕೋರ್ಸ್ ಇದ್ರೆ ಹೇಳ್ರಿ ನಾ ಹಾಕ್ಬಿಡ್ತೇನೆ. ನೀವು ಕೋರ್ಸ್ ಮಾಡ್ಬೇಕು. ಸರ್ ನಾವೆಲ್ಲಿ ಓದ್ಕೊಂಡ್ ಕುಂತು ನಮ್ದೆಲ್ಲ ಮುಗಿದೈತಿ, ಆ ಹುಡ್ಕೊಂಡ್ ಬೇಕಾದ್ರೆ ಒಂದು 10 ದಿವಸ ನಿಮ್ ಕಡೆ ಕಳಿಸ್ತೇವೆ. You want to outsource your children also? This will not work, sir. This will not work. Can you understand? You should be available, approachable and lovable. ಯಾವಾಗ ನೀವು ಅವೈಲೇಬಲ್ ಅಪ್ರೋಚಬಲ್ ಮತ್ತು ಲವಬಲ್ ಇರ್ತೀರಾ, ಅವಾಗ ಅವು ಬಂದು ನಿಮ್ ಜೊತೆ ಡಿಸ್ಕಸ್ ಮಾಡ್ತವೆ. ಡಿಸ್ಕಸ್ ಮಾಡಿದಾಗ ಯು ಕ್ಯಾನ್ ಸೋ ಸಮ್ ವೆರಿ ಗುಡ್ ಸೀಡ್ಸ್. ಒಂದು ಒಳ್ಳೆ ಬೀಜಗಳನ್ನು, ಸಂಸ್ಕಾರ ಅಂತ ಏನ್ ಹೇಳ್ತಿರಲ್ಲ, ಆ ಸಂಸ್ಕಾರದ ಬೀಜಗಳನ್ನು ಯಾವಾಗ ಹಾಕ್ಲಿಕ್ಕಾಗುತ್ತೆ? when it is available, approachable and lovable. ಆ ಭೂಮಿ ಸ್ವಚ್ಛನೇ ಇಲ್ಲ, ಅದ್ರಲ್ಲಿ ಏನ್ ಬೀಜ ಹಾಕ್ತೀರಾ? Can you understand? Like, so this is the basic problem in India today. Indian parents are not available, approachable and lovable. Right, I'll give you one more case study. Ivella yake, see, I am going to discuss first, before tea break we'll discuss all the problems. Okay, after the tea break we'll look for solutions. ಯಾಕಂದ್ರೆ ಮೊದಲೇ ಎಲ್ಲ ಹೇಳ್ಬಿಟ್ಟೆ ಅಂದ್ರೆ ನೀವು ಆಫ್ಟರ್ ಟೀ ಬ್ರೇಕ್ ಬರೋದಿಲ್ಲ. ನಾ ಎಷ್ಟು ಜನ ಟ್ರೈನಿಂಗ್ ಮಾಡಿದ್ದೇನೆ ಇವತ್ತಿಗೆ? 13-14 ಲಕ್ಷ ಜನರು. ಹೌದಾ? ನಮ್ಗೆ ಏನ್ ಪಾದ 2-3 ಪಾಯಿಂಟ್ ಸಿಕ್ಕಾವ್ ನೋಡೋಣ ಬಾ. ಚಲೋ ಮಾತಾಡಿದ್ರು ಅವ್ರೆ, ಭಾರಿ ಮಾತಾಡಿದ್ರು. ಏನ್ ಮಾತಾಡಿದ್ರು ಅದು ಗೊತ್ತಿಲ್ಲ, ಬಟ್ ಚಲೋ ಮಾತಾಡಿದ್ರು. ದಿಸ್ ವಿಲ್ ನಾಟ್ ವರ್ಕ್. ರೈಟ್? ಯು ವಾಂಟ್ ರಿಯಲಿ ಸೊಲ್ಯೂಷನ್ಸ್ ಫಾರ್ ದಟ್? ವೇಟ್, ಲೆಟ್ ಅಸ್ ಡಿಸ್ಕಸ್. ಗೊತ್ತಾಯ್ತಾ? ಯು ಕ್ಯಾನ್ ಬಿ ಸೋ ಬಿಸಿ. Okay, which is any work which is more than your children, I don't expect. Clear? Be very clear. Like, let's discuss, deliberate, and I can counsel you. I can give you a lot of tips and tools because I am in that field. Definitely, we'll work on that. So this is the problem. First problem is this. Okay, I'll tell you one more. I have a good friend. No, I got a counseling. My close friend is a counselor. Avadu, aa hudigi, she is around 8th standard, 7th standard. 7th standard. How? 7th ಮುಗಿಸಿ 8th ಬಂದಿದೆ. ಗೊತ್ತಾಯ್ತಾ? ಅಬೌಟ್ ಟು 8 ಸ್ಟಾರ್ಟ್ ಮಾಡಿದ್ದಾಳೆ. ದೆನ್ ಅವ್ರ ಅಪ್ಪ ಫೋನ್ ಮಾಡ್ತಾನೆ ಒಂದು ದಿವಸ, ಕ್ಲೋಸ್ ಫ್ರೆಂಡ್. ಓಕೆ, ಅವ್ನು ಫೋನ್ ಮಾಡ್ತಾನೆ. ಈ ಫ್ರೆಂಡ್ಶಿಪ್ ನಲ್ಲಿ ಕೌನ್ಸಿಲಿಂಗ್ ಮಾಡೋದು ಬಹಳ ಕಷ್ಟ. ಅದೆಲ್ಲ ಹೇಳಕ್ ಹೋಗ್ಬಿಡ್ಲೇ ನೀ ಎಲ್ಲಾರ ಜೊತೆ ಮಾತಾಡಕ್ಬಿಡ, ನನ್ನ ಮಗಳದಾಳಕಿ, ಇವೆಲ್ಲ ನಡಿಗಿಲ್ಲ ಅಲ್ಲಿ. ಹೌದಾ? ಅವ್ನು ಫೋನ್ ಮಾಡ್ತಾನೆ, ಮಯ್ಯಾಲೇ, ಮಹೇಶ್ ಅಂದ್ರೆ ಮಯ್ಯ. ಹೌದಾ? ಹಂಗೆ ನೀವು ನಿಮ್ದು ಹೆಸರು, ನಿಮ್ದೇನು ಹೆಸರು ಸರ್? ಹರೀಶ್. ಹರೀಶ್ಗೆ ಏನಂತಾರೆ? ನೀವು ರೈಟ್. ಸೊ ಲೈಕ್ ದಟ್ ಇಂಡಿಯಾ ಇಸ್ ಲೈಕ್ ಆನ್ ಶಾರ್ಟ್ ಫಾರ್ಮ್ಸ್ ಎಲ್ಲ. ಸೊ ಅವನು ನನ್ನ ಬಹಳ ಕ್ಲೋಸ್ ಫ್ರೆಂಡ್. ಸೊ ಮಯ್ಯ ಅಲ್ಲೇ ಏನಾಯ್ತದ? ಇಲ್ಲೇ ನಂಗೆ ಅರ್ಜೆಂಟ್ ಕೆಲಸ ಐತಿ, ಬಹಳ ಪ್ರಾಬ್ಲಮ್ ಐತಿ, ನನ್ನ ಪ್ರಾಬ್ಲಮ್ ಭಾಳ ಆಗಿದೆ. ಏನಾಗಿತ್ತು? ನಿನಗೇನಾಯ್ತು ಪ್ರಾಬ್ಲಮ್? ಏನಾಯ್ತು ಪ್ರಾಬ್ಲಮ್? ಇಲ್ಲ ನನ್ನಲ್ಲೇ ನನ್ನ ಮಗಳದ್ದು ಭಾರಿ ಪ್ರಾಬ್ಲಮ್ ಆಗೈತಿ. ಏನಾಗಿತ್ತು? ಆಕಿಗೆ ಏನಾಯ್ತು? ಯಾಕಂದ್ರೆ ಫ್ಯಾಮಿಲಿ ಫ್ರೆಂಡ್ಸ್ ಅಲ್ಲ. ಏನಾಯ್ತು? ಅವಳಿಗೆ ಏನಾಯ್ತು? ಏನಿಲ್ಲ, ನಾನು ಅಲ್ಲೇ ಬರ್ತೀನಿ, ನಾನು ಹೇಳಕ್ ಹೋಗಿಲ್ಲ, ಫೋನ್ ಭಾರಿ ತಲೆ ಕೆಟ್ಟಂದೆ, ನಾನು ಬರ್ತೀನಿ, ಈಗಿನೂ ಬರ್ತಾಳ ಅಂದ್ರೆ ಅವ್ನು ಹೆಂಡ್ತಿನೂ ಬರ್ತಾಳ, ಹುಡುಗಿ ಕರ್ಕೊಂಡ್ ಬರ್ತೀನಿ. ಏನ್ ಆಗೈತಿ? ಆಕಿಗೆ ಏನ ಪ್ರಾಬ್ಲಮ್ ಐತೆ? ನಾನು ಇಲ್ಲ, ನಾನು ಅಲ್ಲೇ ಬಂದು ಹೇಳ್ತೀನಿ. ಎಲ್ಲೋ ಹಾಗಿದ್ರೆ ಏನಾಗೈತಿ? ಇಲ್ಲ, 7th ಸ್ಟ್ಯಾಂಡರ್ಡ್ನಾಗ ಫಸ್ಟ್ ಸೆಮಿಸ್ಟರ್ನಾಗ 3 ಸಬ್ಜೆಕ್ಟ್ ಫೇಲ್ ಆಗ್ಯಾವ. ನಾ ಮನಸ್ನಾಗ ಅನ್ಕೊಂಡೆ, ಮಗನ ನೀನ್ DNA ಅದು ಫೇಲ್ ಆಗ್ಲೇಬೇಕು, ಹಿಸ್ಟ್ರಿ ನನಗೆ ಗೊತ್ತೈತಿ ಅಂತ ನಾ ಅನ್ಕೊಂಡೆ. ಬಟ್ ಆದ್ರೂ 3 ಸಬ್ಜೆಕ್ಟ್ ಫೇಲ್ ಆಗಿಲ್ಲ, 2 ಸಬ್ಜೆಕ್ಟ್ ಅಲ್ಲಿ ಕಡಿಮೆ ತಗೊಂಡಿದ್ದಾರೆ. ದಿಸ್ ಇಸ್ ಸಿ ಹಿ ಹ್ಯಾಸ್ ಲಾಸ್ಟ್. ಹಿ ಹ್ಯಾಸ್ ಬಿಕಮ್ ಆ ಎಕ್ಸೈಟಿ ಇದೆ, ಏನೋ ಒಂದು ಫ್ರಸ್ಟ್ರೇಷನ್ ಅಲ್ಲಿ ಫೋನ್ ಮಾಡ್ತಾ ಇದ್ದಾನೆ. ಇಲ್ಲ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೇನೆ. ಐ ವಾಸ್ ಅಬೌಟ್ ಟು ಟೇಕ್ ದ ಈವ್ನಿಂಗ್ ಟ್ರೈನ್. ಓಕೆ, ನಂದು ಈವ್ನಿಂಗ್ ಟ್ರೈನ್ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್. 9 o'clock ನಾ ಟ್ರೈನ್ ತಗೊಳ್ಬೇಕು. 7 o'clock ಇನ್ನೂ ಆಫೀಸ್ ನಲ್ಲಿ ಇದೆ. ನಾನು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ನನ್ನ ಡಾರ್ಲಿಂಗ್ ಜೊತೆ, ನನ್ನ ಹೆಂಡತಿ ಜೊತೆ ಸ್ವಲ್ಪ ಮಾತಾಡ್ಬೇಕು. ಯಾಕಂದ್ರೆ ಅವಳು ಕಂಡೀಷನ್ ಹಾಕ್ಯಾಳ. ನನ್ನ ತ್ರಾಸ ನನಗೈತಿ, ಯಾಕಂದ್ರೆ ದಿನ ಟ್ರಾವೆಲ್ ಮಾಡೋ 24 days ಐ ಆಮ್ ಔಟ್ಸೈಡ್ ಮೈ ಹೋಮ್. ಸೊ ಹರ್ ಕಂಡೀಷನ್, ಪ್ರತಿಭಾಸ್ ಕಂಡೀಷನ್ ಇಸ್ ಓನ್ಲಿ ಒನ್. ಯಾವಾಗ ಊರಿಗೆ ಹೋಗ್ತೀರಿ 1 ತಾಸು ಮೊದಲು ಬರ್ರಿ ಮನೆಗೆ.
ಬಂದ ಅದನ್ನ ತಗೋ ಇದನ್ನ ತಗೋ ಗಡಿಬಿಡಿ ಮಾಡಿ ಇದನ್ನ ಮಾಡಿ ಜಗತ್ತಿಗೆ ಟ್ರೈನಿಂಗ್ ಮಾಡಿ ನೀವೇನು